ಪ್ರತಿದಿನ ಸ್ವಲ್ಪ ಸಮಯ ಓದಿ. ಶಾಂತವಾದ ಸ್ಥಳದಲ್ಲಿ ಓದಿ. ಪಾಠವನ್ನು ಅರ್ಥ ಮಾಡಿಕೊಂಡು ಓದಿ. ಮುಖ್ಯ ಪದವನ್ನು ಗುರುತಿಸಿ ಓದುವುದನ್ನು ಮತ್ತೆ ಓದಿ. ಅರ್ಥವಾಗದಿದ್ದರೆ ಶಿಕ್ಷಕರನ್ನು ಕಾರ್ಯಕ್ರಮ ಪರಿಣಾಮಕಾರಿ ಓದುವಿಕೆ ಮಾಡಲು ಕೆಲವು ಸರಳ ಆದರೆ ಬಹಳ ಉಪಯುಕ್ತ ಸಲಹೆಗಳು. ಸ್ಪಷ್ಟ ಗುರಿ ಇಟ್ಟು ಓದಿ. ಪ್ರತಿದಿನ ಏನು ಓದಲೇಬೇಕು ಎಂಬುದನ್ನು ಮುಂಚಿತವಾಗಿ ನಿಗದಿ ಮಾಡಿ. ಸಮಯ ಪ್ಲಾನ್ ಮಾಡಿ. ಓದುವ ವೇಳಾಪಟ್ಟಿ ತಯಾರಿಸಿ. 25ರಿಂದ 30 ನಿಮಿಷ ಓದಿ ನಂತರ 5 ನಿಮಿಷ ಬ್ರೇಕ್ ತೆಗೆದುಕೊಳ್ಳುವುದು ಉತ್ತಮ. ಓದಿದ್ದನ್ನು ಪುನರಾವಲೋಕನ ಮಾಡಿ. ಓದಿದ ವಿಷಯವನ್ನು ದಿನದ ಕೊನೆಯಲ್ಲಿ ಅಥವಾ ವಾರಕ್ಕೆ ಒಮ್ಮೆ ರಿವಿಷನ್ ಮಾಡಿ. ನೋಟುಗಳನ್ನು ಮಾಡಿಕೊಳ್ಳಿ. ಪಾಠವನ್ನು ಅರ್ಥ ಮಾಡಿಕೊಂಡು ಓದಿ. ಕೇವಲ ಓದುವುದು ಅಲ್ಲ, ಅದರ ಅರ್ಥ ತಿಳಿದುಕೊಳ್ಳಿ. ಮುಖ್ಯ ಅಂಶಗಳನ್ನು ಗುರುತಿಸಿ. ಮುಖ್ಯ ಅಂಶಗಳನ್ನು ಗೆರೆ ಹಾಕಿ. ಚಿಕ್ಕ ಟಿಪ್ಪಣಿಯನ್ನು ಬರೆಯಿರಿ. ಓದಿದ ವಿಷಯವನ್ನು ಚಿಕ್ಕ ಟಿಪ್ಪಣಿಗಳಾಗಿ ಬರೆಯಿರಿ. ಪ್ರಶ್ನೆಗಳನ್ನು ಕೇಳಿಕೊಳ್ಳಿ. ಈ ಪಾಠದ ಮುಖ್ಯ ಅಂಶ ಏನು ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಶಿಕ್ಷಕರನ್ನು ಕೇಳಿ. ಅರ್ಥವಾಗದ ವಿಷಯವನ್ನು ಶಿಕ್ಷಕರಿಗೆ ಕೇಳಿ ತಿಳಿದುಕೊಳ್ಳಿ. ಉಳಿದವ್ರಿಗೆ ಏನೈತಿ ನಿಮ್ಗೆ?